ಶಾಸಕ ಬಸವರಾಜ ಶಿವಗಂಗ ಅವರ ಹೇಳಿಕೆಗೆ ಕಾಂಗ್ರೆಸ್ನ ನಾಯಕರು ಏನು ಹೇಳಿದ್ದಾರೆ ನೋಡೋಣ. ಚನ್ನಗಿರಿ ಶಾಸಕರು ಮೊದಲು ಸಿಎಂನ ಡಿಕೆಶಿ ಮಾಡಿ ಆಮೇಲೆ ನೀವು ಉಪಮುಖ್ಯಮಂತ್ರಿಗಳು 5 ಲಾಕ್ ಮಾಡಿ ಅಂತ ಹೇಳ್ತಾರೆ. ಯಾರು? ಚನ್ನಗಿರಿ ಶಾಸಕರು ಬಸವರಾಜ್ ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾನು ಹೇಳೋದಕ್ಕೆ ಬಯಸ್ತೀನಿ, ಈ DCM ಹುದ್ದೆ ಇವತ್ತು ಪತ್ರಿಕೆ ಮುಖಾಂತರ ಏನು ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾಯಿದೆ, ಗೊಂದಲವನ್ನು ಕ್ರಿಯೇಟ್ ಮಾಡ್ತಾಯಿದೆ. ಈ ವಿಷಯ ಚರ್ಚೆ ಮಾಡಬಾರ್ದು ಅನ್ನೋದು ಹೈಕಮಾಂಡದ ಮಾರ್ಗದರ್ಶನ ಸಹಿತ. ಆ ಹಿನ್ನೆಲೆಯೊಳಗೆ ನಾನು ಯಾವುದೇ ಟಿಪ್ಪಣಿಯನ್ನು ಈ ಸಂದರ್ಭದಲ್ಲಿ DCM ವಿಚಾರವಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಸರ್, ನಿಮ್ಮದೇ ರಾಜಣ್ಣ ಸಚಿವರು ರಾಜಣ್ಣ ಹೇಳ್ತಾರೆ ಮಾಡಿದರೆ ಒಳ್ಳೆಯದು, DC ಮುಂದೆ ಮಾಡಬೇಕು ಜಾತಿವಾರು. ನಾನು ಆ ವಿಷಯವನ್ನು ಚರ್ಚೆ ಇಲ್ಲಿ ಮಾಡೋದಿಲ್ಲ. ಒಂದು ವೇಳೆ ಅಂಥ ಅವಶ್ಯಕತೆ ಬಿದ್ದಾಗ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೇವೆ ಹೊರತು ಪತ್ರಿಕಾ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ನಾನು ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಪಕ್ಷದ ಹೈಕಮಾಂಡ್ ಇದೆ. ನಮ್ಮಲ್ಲಿ ಖಾಲಿ ಇಲ್ವಲ್ಲ, ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು. ದಲಿತರಿಗೂ ಕೊಡಬಾರ್ದು ಅಂತಿಲ್ಲ, ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ, ಬ್ಯಾಕ್ವರ್ಡು ಕೊಡಬಾರ್ದು ಅಂತಿಲ್ಲ. ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ. ಜೊತೆಗೆ ನಮ್ಮದು ಸೆಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಉದ್ದೇಶವೂ ಇಲ್ಲ. ಸೊ ಆ ಹಿಂದಿಂದ ನಡ್ಕೊಂಡು ಬಂದಿಲ್ಲ. ಬಟ್ಟು ಅವರವರು ವೈಯಕ್ತಿಕವಾಗಿ ಕೆಲವರು ಮಾತನಾಡಿದ್ದಾರೆ, ಅದು ಪಕ್ಷ ನಿರ್ಧಾರ ಮಾಡುತ್ತೆ. ಪಕ್ಷ ಅವ್ರ ಜೊತೆಯಲ್ಲಿ ಅವಶ್ಯಕತೆ ಬಿದ್ದರೆ ಕರೆದು ಮಾತಾಡ್ತಾರೆ, ಇಲ್ಲ ಇವ್ರಿಗೆ ಅವಶ್ಯಕತೆ ಇದ್ದರೆ ಪಕ್ಷದ ಹೈಕಮಾಂಡ್ ಹತ್ರ ಮಾತಾಡ್ತಾರೆ. ಪಕ್ಷದ ಜವಾಬ್ದಾರಿಯನ್ನು ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಷ್ಟ್ರ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ತೀರ್ಮಾನ ಮಾಡ್ತಾರೆ. ಯಾವ